ನಾವು ನೀವು ನಾಗರಿಕರಾಗೋಣ ಬನ್ರಿ. ಪ್ಲಾಸ್ಟಿಕ್ನ ಭೂತ ಬಂದೈತಾ ನೋಡುವ ತಂಗಿ, ಕೊಳಕಲ್ಲೇ ಜೀವನ ಕಳೆದೋಯ್ತಾ. ಸ್ವಚ್ಛತೆಯ ಕನಸು ಕಂಡಿದ್ದ ಹೇಳುವ ತಂಗಿ, ಕಸವನ್ನ ಬೀದಿಲ್ ಹಾಕಿವಾ. ಕೈ ಕಸವ ರೋಡಲ್ಲಿ ತುಂಬಿ, ಪ್ಲಾಸ್ಟಿಕ್ಕು ಕೆರೆಯನ್ನು ತುಂಬಿ. ಕೈ ಕಸವ ರೋಡಲ್ಲಿ ತುಂಬಿ, ಪ್ಲಾಸ್ಟಿಕ್ಕು ಕೆರೆಯನ್ನು ತುಂಬಿ. ರಸ್ತೆ ಬದಿಯಲ್ಲಿ ಮನೆ ಮನೆ ಕಸವ ತಂದು ತುಂಬಿದ್ರ ತಂಗಿ, ನಗರವನ್ನು ಕೊಳಕು ಮಾಡಿದ್ರ ತಂಗಿ, ನಗರವನ್ನು ಕೊಳಕು ಮಾಡಿದ್ರ, ನಗರವನ್ನು ಕೊಳಕು ಮಾಡಿದ್ರ ತಂಗಿ, ನಗರವನ್ನು ಕೊಳಕು ಮಾಡಿದ್ರ. ಪ್ಲಾಸ್ಟಿಕ್ನ ಭೂತ ಬಂದೈತಾ ನೋಡುವ ತಂಗಿ, ಕೊಳಕಲ್ಲೇ ಜೀವನ ಕಳೆದೋಯ್ತಾ. ಸ್ವಚ್ಛತೆಯ ಕನಸು ಕಂಡಿದ್ದ ಹೇಳುವ ತಂಗಿ, ಕಸವನ್ನ ಬೀದಿಗೆ ಹಾಕಿವಾ. ಏನ್ರಪ್ಪ, ನಮ್ ಬೆಂಗಳೂರು ಜನ ಬಹಳ ಬುದ್ಧಿವಂತರಂತೆ. ಬುದ್ಧಿವಂತರು ತಮ್ಮ ಮನೆ ಒಳಗೂ ಹೊರಗೂ ಸ್ವಚ್ಛತೆನ ಕಾಪಾಡ್ಕೋಬೇಕಂದ್ರೆ, ಮತ್ತೆ ಮನೆಗಳಲ್ಲಿ ಈಗಲೂ ಪೇಪರ್ ತಟ್ಟೆ ಲೋಟ ಬಳಸ್ತಾರೆ. ಪ್ಲಾಸ್ಟಿಕ್ ಬಾಟ್ಲಲ್ಲೇ ನೀರು ಕುಡಿತಾರೆ. ಕೂಲ್ ಡ್ರಿಂಕ್ಸ್ ಬಾಟಲ್ಸು, ಒಂದ್ಸಲ ಬಳಸೋ ಪ್ಲಾಸ್ಟಿಕ್ ಡಬ್ಬಗಳು, ಐಸ್ ಕ್ರೀಮ್ ಕಪ್ಸು, ಟಿನ್ಸು, ಇವೆಲ್ಲ ನಮ್ಮ ಜನನೇ ಅಲ್ವೇ ಬಳಸೋದು. ಬರೀ ಕಂಪ್ಲೇಂಟ್ಸೇ ಹೇಳ್ತಿರ್ಬೇಡಪ್ಪ ನೀನು. ಕಸ ಎಲ್ಲಿ ಅಂದರೆ ಅಲ್ಲಿ ಹಾಕಬಾರ್ದು, ಸರಿ. ಮನೇಲಿರೋ ಕಸನ ಎಲ್ಲಿ ಹಾಕೋದು ಅಂತ ಹೇಳ್ಕೊಳಪ್ಪ. ಮತ್ತೆ ನಮ್ಮ ಜನ ಬುದ್ಧಿವಂತರು, ಬೇಗ ಕಲ್ತ್ಕೋತಾರೆ. ಬಾಪ ಇಲ್ಲೇ ನೋಡು, ಈ ರೀತಿ ಮೊದಲು ಕಸನ ವಿಂಗಡಿಸ್ಬೇಕು. ವೆಟ್ ಕಸ ಅಂದರೆ ಹಸಿ ಕಸ, ಡ್ರೈ ಕಸ ಅಂದರೆ ಒಣ ಕಸ, ಸ್ಯಾನಿಟ್ರಿ ಕಸ ಅಂದರೆ ಮಕ್ಕಳ ಹಗ್ಗಿಸು ನೋಡು ಇಲ್ಲಿ ಹಾಕಬೇಕು. ಸ್ಪೆಷಲ್ ವೇಸ್ಟ್ ಅಂದರೆ ವಿಶೇಷ ಕಸ. ಮನೆಯಲ್ಲೇ ಕಸ ವಿಂಗಡಿಸಿ ಪೇಪರ್ ಕವರ್ನಲ್ಲೇ ಹಾಕಬೇಕು. ಮತ್ತು ಕಸ ವಿಂಗಡಿಸಿ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಬಾರ್ದು, ಗೊತ್ತಾಯ್ತಾ? ಅಯ್ಯಯ್ಯೋ, ಇಷ್ಟೆಲ್ಲ ಮಾಡಬೇಕಾ? ನಾನು ತುಂಬ ಬ್ಯುಸಿ ಮಾರಾಯ, ಟೈಮೇ ಇಲ್ಲ. ನಿಮ್ಮನೆ ಕಸಕ್ಕೆ ನೀನೇ ಅಲ್ವಪ್ಪ ಜವಾಬ್ದಾರಿ.